ಮಾತ್ರೆ ಕೊಡ್ತಾರೆ, ಔಷಧಿ ಅವಲ್ಲ ಇಷ್ಟು ದುಡ್ಡ ಅವು ಇರಂದಾಗ ಹೇಳ್ಕೊಂಡು ಬಾಯಿಗೆ ಬಿಡ್ತೀನಿ. ಗೊತ್ತಾದೆಲ್ಲ ನೀವೇ ಮಾಡ್ತೀರಾ? ನಿಮ್ಗೇನ್ ಗಾಸೆ ಅನ್ಸುತ್ತಾ ಇಷ್ಟು ಮರಿಗಳನ್ನ ಇಲ್ಲ ಸಾಕೋದಕ್ಕೆ? ಇಲ್ಲ ಏನು ಗಾಸೆ ಇಲ್ಲ, ಗಾಸೆ ಏನಿಲ್ಲ. ಅದೇ ಒಂದ್ ಟೈಮ್ನಾಗ ಹುಲ್ಲಿಲ್ದಾಗ ಅವಾಗ ಒಂದು ವಸ್ತು ಇದಾತತೆ ಮುರ್ಸೋದಿರಲ್ಲ ಅಂತ ಅಲ್ಲಿಂದ ತಗೋಬರ ಗಾಸೆ ಆಗ್ತದೆ. ಹಾಕ್ಬಿಟ್ಟು ಹೋದ್ರೆ ನಮ್ಮ ಅಜ್ಜಿ ಆರಾಮಾಗಿ ಹಾಕಂತದೆ. ತಂದು ಹಾಕಿರಿ ಹಾಕಂತೀನಿ ಎಲ್ಲ. ಒಂದ್ ಟೈಮ್ನಾಗ ನಾನೇ ಹೋಗಿ ಇಲ್ಲಿ ಮಾತೂರು ಕ್ರಾಸ್ನಾಗೆ ತಗೋಬತ್ತೀನಿ ಮುಗ್ದೋದಾಗ. ಸೂಪರ್ ಅಜ್ಜಿ, ನೀವೇ ತತ್ತೀರಾ ಮಾತ್ರೆ ತಂದು ನೀವೇ ಹಾಕ್ತೀರಾ? ಅದಕ್ಕೆ ನಮ್ಗೆ ಹುಷಾರಿಲ್ಲ ಅಂದ್ರೆ ನಾಟಿ ಕುರಿ ಬಿಟ್ಟು ಇಂಥವು ಹೇಳಲೇಬೇಡ ನಂಗೆ. ನಾಟಿ ಕುರಿ ಇದ್ರಿಗೆ ಇಂಥವೇ ಅಂತ ಹೇಳ್ತೀನಿ ಎಲ್ಲ ನಾನು. ನಾಟಿ ಕುರಿ ಒಳಗಡೆ ಇಂಥವೇ ಅಂತ ಹೇಳ್ತೀರಾ? ಹಾಯ್ ಹಲೋ ನಮಸ್ಕಾರ. ಬಸ್ ಸ್ಟ್ಯಾಂಡ್ ಬಾಯ್ಸ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ಮಿಣ್ಸಂದ್ರ. ಈಗಷ್ಟೇ ಯುವ ರೈತರನ್ನ ಮಾತಾಡಿಸ್ತೀವಿ. ಅವ್ರದ್ದು ಕುರಿ ಸಾಕಾಣಿಕೆ ಬಗ್ಗೆ, ಹಸು ಸಾಕಾಣಿಕೆ ಬಗ್ಗೆ ನಾವು ನಿಮಗೆ ತಿಳಿಸಿದ್ವಿ. ಈಗ ಅದೇ ಯುವ ರೈತರು ಅವರಲ್ಲ, ಅವ್ರ ಅಜ್ಜಿ ಅವರು ಈ ವಯಸ್ಸಲ್ಲೂ ಕೂಡ ಇಷ್ಟು ಕುರಿಗಳನ್ನ ನೋಡ್ಕೊತಾ ಇದ್ದಾರೆ. ಸೊ ಆ ಅಜ್ಜಿಯವ್ರು ನಮ್ಗೆ ಇನ್ಫಾರ್ಮೇಷನ್ ಕೊಡದೆ ಹೋದ್ರು, ಆ ಯುವ ರೈತರು ಮತ್ತೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅವರ ಅಜ್ಜಿ ಯಾವ ರೀತಿ ಸಾಕ್ತಿದ್ದಾರೆ, ಮತ್ತು ಈ ಕುರಿಗಳಿಂದ ಅವ್ರಿಗೆ ಎಷ್ಟು ಲಾಭ ಬಂದಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಹೋಗಿದೆ, ಇದ್ರ ಬಗ್ಗೆ ಕೂಡ ಮತ್ತೆ ನಾವು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀವಿ. ಇವ್ರ ಫ್ಯಾಮಿಲಿ ತುಂಬ ಬರೀ ಕೃಷಿ ಬಗ್ಗೆನೇ ಒಲವು ತೋರಿಸಿ ಒಳ್ಳೆ ಆದಾಯ ಗಳಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮತ್ತೆ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ನಿಮಗೆ ಸ್ವಾಗತ. ಕೃಷಿಗೆ ಏಜ್ ಲಿಮಿಟ್ ಅನ್ನೋದೇ ಇಲ್ಲ. ಸೊ ಈ ವಯಸ್ಸಲ್ಲೂ ಇಷ್ಟು ಉತ್ಸುಕತೆಯಿಂದ ಕುರಿನ ಸಾಕ್ತಿದ್ದಾರೆ ಅಂತಿದ್ದೀರಾ. ನನಗಂತೂ ತುಂಬ ಆಶ್ಚರ್ಯ ಮತ್ತು ಒಳ್ಳೆ ರೆಸ್ಪೆಕ್ಟ್ ಬಂತು. ಅವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಇದೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಮ ಅಜ್ಜಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಹಂಗೆ ಕುರಿಗಳ ಬಗ್ಗೆ ಹೇಳ್ತಾ ಹೋಗಿ. ನಮ್ಮ ಅಜ್ಜಿ ಹೆಸರು ಲಕ್ಷ್ಮಮ್ಮ ಅಂತ. ಓಕೆ. ಇದು ಮಿಣ್ಸಂದ್ರ ಊರು. ಸುಮಾರು ಒಂದು 25ರಿಂದ 30 ಕುರಿ ಅವೆ. ನಮ್ಮ ಅಜ್ಜಿನೇ ಸಾಕ್ತಾರೆ. ನಮ್ಮ ಮಾಮಾರು ಮೇವು ಏನಾದ್ರು ತಿಂಡಿ ಏನಾದ್ರು ಬೇಕು ಅಂದ್ರೆ ತಂದಾಕ್ಬಿಟ್ಟು ಹೋಗ್ತಾರೆ. ಅವರು ಇಲ್ಲಿ ಬೆಂಗಳೂರು ಹತ್ರ ಇರೋದು, ಅಲ್ಲೇ ಅವರೇ. ನಮ್ಮ ಅಜ್ಜಿ ಒಂದೇ ಇಷ್ಟು ಕುರಿನೆಲ್ಲ ಆರಾಮ ಮೇಂಟೈನ್ ಮಾಡಿದ್ರು. ನಿಮ್ಮ ಅಜ್ಜಿ ಒಬ್ಬರೇ ಮಾಡಿದ್ರು, ಯಾವ ಸಪೋರ್ಟ್ ಇಲ್ಲ. ನಮ್ಮ ಮಾಮಾರು ಈಗ ಇಲ್ಲಿ ನೋಡ್ರಿ ಮೇವು ಒಂದು ವಾರಕ್ಕೆ 15 ಆಗುವಷ್ಟು ಮೇವು ಇಲ್ಲಿ ತಂದಾಕ್ಬಿಟ್ಟು ಹೋಗ್ತಾರೆ. ತಿಂಡಿ ಎಲ್ಲ ನಮ್ಮ ಅಜ್ಜಿನೇ, ಬೆಳಗ್ಗೆ ಸಾಯಂಕಾಲ ನೀರಾಗಿರ್ಬೋದು, ತಿಂಡಿ ಮೇವು ಆಗಿರ್ಬೋದು ಎಲ್ಲ ನಮ್ಮ ಅಜ್ಜಿನೇ ಕೊಟ್ಟು ನಮ್ಮ ಅಜ್ಜಿನೇ ಆರಾಮ ಮೇಂಟೈನ್ ಮಾಡ್ತದೆ. ಸರ್, ನಿಮ್ಮ ಅಜ್ಜಿ ವಯಸ್ಸು ಎಷ್ಟು ಸರ್? ಒಂದು 60ರಿಂದ 65 ವರ್ಷ ಆಯ್ತು. ಸೊ ಅವ್ರದ್ದು ದಿನಚರಿ ಯಾವ ರೀತಿ ಇರ್ತೈತಿ? ಈ ವಯಸ್ಸಲ್ಲೂ ಇಷ್ಟೊಂದು ಉತ್ಸಾಹದಿಂದ ಮಾಡ್ತಿದ್ದಾರೆ ಅಂದ್ರೆ ನಿಜ ನಂಬಕ್ ಆಗ್ತಾ ಇಲ್ಲ ನಾನು. ಸೊ ನಾನು ಒಂಥರ ಯಾವ್ದೋ ಮೋಡಲ್ಗೆ ಹೋಗ್ಬಿಟ್ಟಿದ್ದೀನಿ. ಸೊ ಅವ್ರದ್ದು ದಿನಚರಿ ಯಾವ ರೀತಿ ಇರುತ್ತೆ? ಮನೆ ಐತೆ ಅಲ್ಲಿ, ಅಲ್ಲಿಂದ ಬರ್ತಾರೆ. ಬೆಳಗ್ಗೆ ಅಲ್ಲಿ ಶೆಡ್ ಇರೋದಿಲ್ಲ ಹೊಲ್ದ ಹತ್ರ. ಇಲ್ಲಿ ಬಂದು ಬೆಳಗ್ಗೆ ಎದ್ದು ಒಂದು 7 ಗಂಟೆಗೆ ಬರ್ತಾರೆ. ಜೋಳ ಆಗಿರ್ಬೋದು, ಜೋಳ ಆಗ್ತದೆ, ಆಮೇಲೆ ಮೇವು ಆಗ್ತದೆ, ಆಮೇಲೆ ಹೋಗಿ ಊಟ ಮಾಡ್ಕೊಂಬಂದು ಮತ್ತೆ ಮಧ್ಯಾಹ್ನ ಇಲ್ಲಿಗೆ ಬಂದು ಇಲ್ಲಿ ಏನಾನ ಕೆಲಸ ಇದ್ರೆ ಮೇವು ಗಿವು ಹಾಕೋದಾಗಿರ್ಬೋದು, ನೀರು ಬಿಡೋದಾಗಿರ್ಬೋದು ಮಾಡ್ಬಿಟ್ಟು ಮತ್ತೆ ಊಟ ಮಾಡ್ಕೊಂಡು ಆರಾಮಾಗಿ ಐತೆ. ಒಂದೇ ಇಷ್ಟು ಕುರಿಗಳನ್ನೆಲ್ಲ ಸಾಕೊಂಡು. ಎಷ್ಟು ಕುರಿಗಳಿದಾವೆ? ಒಂದು 25ರಿಂದ 30 ತಾಯಿ ಕುರಿಗಳವೆ. ಅಲ್ಲಿ ಅದ್ರ ಒಂದು ಟಗರ ಐತೆ, ಬೀಜು ಟಗರು. ಅದ್ರ ಹುಟ್ಟಿರೋ ಅಂತ ಮರಿಗಳನ್ನ ಇಲ್ಲಿ ಸಪ್ರೇಟ್ ಹಾಕಿದ್ವಿ. ಒಂದು 7ರಿಂದ 8 ಮರಿಗಳವೆ. ಓಕೆ ಓಕೆ, ಸೂಪರ್. ಇದು ನೀವು ಬರೀ ಇನ್ಬ್ರೀಡಿಂಗ್ ಪರ್ಪಸ್ಗೆನಾ ಅಥವಾ ನೀವೇನ ಮಾರ್ತೀರಾ? ಸರ್, ಇದು ಯಾವ ತರ ಅಂತಂದ್ರೆ ನಾವೇ ಮರಿಗಳನ್ನ ಅಲ್ಲಿ ಉಡ್ಸ್ಕೊಂಡು ಮತ್ತೆ ಹುಟ್ಟಿದ ಮರಿಗಳನ್ನ 3 ತಿಂಗಳಿಗೆ ಮಾರಲ್ಲ. ಇದನ್ನ ನೋಡ್ರಿ ಇಲ್ಲಿ ಮಾಡಾರಲ್ಲ ಈ ತರ, ಇಲ್ಲೇ ಸಪರೇಟ್ ಇವರೇ ಫ್ಯಾಟ್ನಿಂಗ್ ಮಾಡ್ತಾರೆ. ಫ್ಯಾಟ್ನಿಂಗ್ ಮಾಡ್ಬಿಟ್ಟು ಒಂದು ಒಳ್ಳೆ ರೇಟ್ ಬಂದಾಗ, ಮರಿ ಒಳ್ಳೆ ಗ್ರೋತ್ ಬಂದಾಗ ಅವರೇಜ್ ಒಂದು 30 kg ಎಬೋ ಬರಬೇಕು, ಅಲ್ಲಿವರೆಗೂ ಮಾರಲ್ಲ. ಓಕೆ. ಈಗ ಈ ಒಂದು ಕುರಿಯಿಂದ ಇವ್ರಿಗೆ ಈ ರೀತಿ 30 kg ಬರಲೇಬೇಕು, ಅಲ್ಲಿ ಗಂಟ ನೀವೇ ಸಾಕ್ತೀರಾ ಆಮೇಲೆ ಮಾರ್ತೀರಾ ಅಂತ ಹೇಳ್ತಿದ್ದೀರಲ್ಲ. ಸೊ ಒಂದು ಕುರಿಯಿಂದ ಎಷ್ಟು ಲಾಭ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು? ಸರ್, ಇದು ಹೆಂಗೆ ಅಂತಂದ್ರೆ ಇವು ಸಿಂಧನೂರು ತಳಿ ಕುರಿಗಳು. ಇವು ಮರಿಗಳು ಸ್ವಲ್ಪ ಹುಟ್ಟಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹುಟ್ಟತಾವ ಮರಿಗಳು. ಓಕೆ ಓಕೆ, ಸಿಂಧನೂರು ತಳಿ. ಸಿಂಧನೂರು ತಳಿ ಕೆಂಗುರಿ. ಹಾಲಿನ ಪ್ರಮಾಣ ಚೆನ್ನಾಗುತ್ತೆ ಇದರಿಂದ. ಈ ಮರಿಗಳು ಡೆವಲಪ್ಮೆಂಟ್ ಗ್ರೋತ್ ಚೆನ್ನಾಗಿರೋದ್ರಿಂದ ಮರಿ ಹುಟ್ಟಿ 4ರಿಂದ 4.25 ತಿಂಗಳಿಗೆ ಒಂದು 10ರಿಂದ 11,000 ರೂಪಾಯಿ ಮರಿ ಮಾರಾಕ್ತಾರೆ. ಅದ್ರಾಗ ಒಂದು 2,000 ರೂಪಾಯಿ ಖರ್ಚು ತೆಗೆದ್ರು ಒಂದು ಕುರಿಗೆ, ಒಂದು ಮರಿಗೆ ಒಂದು 9,000 ರೂಪಾಯಿ ಅಂತೂ ಹುಟ್ಟಿದಲ್ಲ ಲಾಭನೇ ಇವ್ರಿಗೆ. ಯಾಕೆಂದ್ರೆ ಇವ್ರು ಹೊರಗಡೆಯಿಂದ ಮರಿ ಪರ್ಚೇಸ್ ಮಾಡೋದಲ್ಲ, ಅದರಿಂದ ಇವ್ರಿಗೆ ಎಷ್ಟು ಹುಟ್ಟುತ್ತೋ ಅಷ್ಟು ಲಾಭನೇ. ಇದರ ಚೆನ್ನಾಗಿ ಸರ್ ಇದು ಲಾಭ ಇದರಲ್ಲಿ. ಈಗ ಉದಾಹರಣೆ ಒಂದು 40 ಕುರಿ ಅವೆ. ಒಂದು ಕುರಿ ವರ್ಷಕ್ಕೆ 2 ಮರಿ ಅಂದ್ರೆ 14ರಿಂದ 15 ತಿಂಗಳಿಗೆ 2 ಮರಿ ನಾವು ಮಾರ್ಬೋದು. ಮಾರಿದ್ರು ಒಂದು ಕುರಿಗೆ ಅವರೇಜ್ 10,000 ಅಂತ ಹಾಕಿದ್ರು, ಒಂದು ಮರಿಗೆ 9,000 ಅಂತ ಹಾಕಿದ್ರು, ಒಂದು ಕುರಿ 2 ಮರಿ ಅಂದ್ರೆ 18,000. ಅಲ್ಲಿ 40 ಕುರಿ 30ರಿಂದ 40 ಕುರಿ ಅವೆ. ಒಂದು 5ರಿಂದ 5.5 ಲಕ್ಷ ರೂಪಾಯಿ ಲಾಭ ಮಾಡ್ಬೋದು ಸರ್ ಇಷ್ಟು ಕುರಿಗೆ. ಅಲ್ಲ, ಈ ವಯಸ್ಸಲ್ಲೂ ಇವ್ರು ಈ ರೀತಿ ದುಡಿತಿದ್ದಾರೆ ಅಂದ್ರೆ ಎಷ್ಟೋ ಜನ ಯುವಕರಿಗೆ ಅಥವಾ ಯುವ ರೈತರಿಗೆ, ಯಾವುದೇ ರೀತಿಯ ರೈತ ವರ್ಗದವ್ರಿಗೆ ಇವ್ರು ಇನ್ಸ್ಪೈರ್ ಆಗ್ತಾರೆ. ಸೊ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ಅಜ್ಜಿ ಬಗ್ಗೆ? ನಮ್ಮ ಅಜ್ಜಿ ಈ ವಯಸ್ಸಾಗೂ ಇಷ್ಟು ಕೆಲಸಗಳೆಲ್ಲ ಮಾಡ್ತದೆ ಅಂದ್ರೆ ತುಂಬಾನೇ ಹೆಮ್ಮೆನೆ ಸರ್. ಯಾಕೆಂತಂದ್ರೆ 60ರಿಂದ 65 ವರ್ಷ ಮೇಲೆ ಆಗೈತೆ ಏಜು. ಯಾರು ಸಪೋರ್ಟ್ ಇಲ್ದಂಗೆನೆ ಅಂದ್ರೆ ನಮ್ಮ ಮಾಮಾರಿ ಎಲ್ಲ ಏನ್ ಬೇಕೋ ಎಲ್ಲ ತಂದಾಕೋತಾರೆ.
ಆದ್ರೂ ನಮ್ಮ ಅಜ್ಜಿನ ಎಲ್ಲ ಮೇವು ಆಗಿರ್ಬೋದು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಆರೋಗ್ಯವಾಗಿ ಹೋಗ್ರೆ ಮೇಯ್ನು, ನೆಮ್ಮದಿಯಾಗಿ ಹೋಗ್ರೆ, ಒಳ್ಳೆ ವಾತಾವರಣ ಆಗಿರ್ಬೋದು ಕುರಿಗಳ ಜೊತೆ. ಇದಕ್ಕೂ ಆರೋಗ್ಯ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡಿದ್ಯಾ ಅಥವಾ ಕಾಣಿಸ್ಕೊಂಡಿದ್ರೆ ಯಾವ ರೀತಿ ಅದರಿಂದ ಹೊರಗೆ ಬಂದ್ರಿ? ಸರ್ ನಮ್ಮ ಅಜ್ಜಿಗೂ ಚೆನ್ನಾಗಿ ತಿಳ್ಕೊಂತದೆ. ಅಂದ್ರೆ ಏನಾದ್ರು ಕಾಯಿಲೆ ಏನಾದ್ರು ಸೋಂಕೇನಾದ್ರು ಕಾಣಿಸ್ಕೊಂಡ್ರೆ, ಈ ಜ್ವರ ಏನಾದ್ರು ಸಪ್ಪುಗೆ ಜ್ವರ ಪರ ಏನಾದ್ರು ಬಂದ್ರೆ ಎಲ್ಲಾ ಕುರಿ ಒಂದ್ ಕಡೆ ಇದ್ದಾಗ ಅದೊಂದು ಸಪ್ರೇಟ್ ಒಂದ್ ಕಡೆ ನಿಂತ್ಕೊಂಡ್ಬಿಡ್ತದೆ. ಅವಾಗ ಮೆಡಿಸಿನ್ ಎಲ್ಲ ನಮ್ಮ ಅಜ್ಜಿನೂ ಪರವಾಗಿಲ್ಲ ತಿಳ್ಕೊಂಡೈತೆ ಯಾವ್ದು ಹಾಕ್ಬೇಕು ಅಂತ. ನಮ್ಮ ಮಾಮ ಅಲ್ಲಿ ನಾವಾದ್ರೂ ಹೇಳಿರ್ತೀವಿ ಈ ಜ್ವರಕ್ಕೆ ಯಾವ್ದು ಹಾಕ್ಬೇಕು, ಯಾವ್ದಕ್ಕೆ ಏನಾಗಬೇಕು ಅಂತ ಹೇಳಿ. ಆ ಮೆಡಿಸಿನ್ ನಮ್ಮ ಅಜ್ಜಿನೇ ಹಾಕೋದು ಸರ್. ಹಂಗೂ ಏನಾದರೂ ಇನ್ನೂ ಕಾಯಿಲೆ ಮೇಲಾಗಲ್ಲ ಅಂದರೆ, ಇನ್ನೂ ಜಾಸ್ತಿ ಏನಾದರೂ ದೊಡ್ಡ ಪ್ರಮಾಣದಾಗ ಏನಾದರೂ ಇದ್ದರೆ ಡಾಕ್ಟ್ರು ನಾವೇ ಇನ್ಫಾರ್ಮ್ ಮಾಡ್ತೀವಿ, ಬಂದು ನೋಡ್ಬಿಟ್ಟು ಹೋಗ್ತಾರೆ. ಸೊ ನಿಮ್ಮ ಕುಟುಂಬ ವರ್ಗದವರೆಲ್ಲ ಈ ರೀತಿ ಹಸಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇದ್ರೊಳಗಡೆ ಮುಳುಗಿದ್ದಿದ್ದೀರಾ. ಸೊ ಇದರಿಂದ ಎಲ್ಲರೂ ನೆಮ್ಮದಿಯಾಗಿದ್ದೀರಾ? ಹೌದು ಸರ್, ಹೌದು. ಈಗ ರೈತರು ಅಂದಮೇಲೆ ಆದಾಯ ಗಳಿಸ್ಬೇಕು ಅಂದರೆ ವ್ಯವಸಾಯನೇ ನಂಬೋದ್ರೆ ಆಗಲ್ಲ. ಒಂದಲ್ಲ ಒಂದು ಬೇರೆ ಏನಾದರೂ ಕೆಲಸಗಳು ಮಾಡ್ಕೊಬೇಕು. ಅದರಲ್ಲಿ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕೋಳಿ ಸಣ್ಣ ಪ್ರಮಾಣದಾಗಿ ಇವೆಲ್ಲ ತುಂಬ ಒಳ್ಳೆಯದು ಸರ್. ಸಮಗ್ರ ಕೃಷಿ ಮಾಡಿದ್ರೇ ನಾವು ಮುಂದೆ ಬರೋಕ್ಕಾಗೋದು. ಹೌದು, ಸತ್ಯ. ಸೊ ಅಂದರೆ ಈ ರೀತಿ ಶೆಡ್ಡು ಸಿಂಪಲ್ ಆಗಿ ಅಂದರೆ ಊರಿಂದ ಹೊರಗಡೆ ಇದೆ, ನಾನು ಬರ್ಬೇಕಾದ್ರೆ ನೋಡಿದೆ. ಇಷ್ಟೇ ಜಾಗದಲ್ಲಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಶೆಡ್ ನಿರ್ಮಾಣ ಮಾಡಿದ್ದೀರಾ. ಸೊ ಈ ಶೆಡ್ಡಿಗೆ ಎಷ್ಟು ಖರ್ಚು ಬಿತ್ತು? ಇಲ್ಲೂ ಸೇಮ್ ಮ್ಯಾಟ್ಗಳನ್ನ ಬಳಸಿದ್ದೀರಾ ಅದೇ ರೀತಿ 2x2 ಅಂತ ಹೇಳಿದ್ರಲ್ಲ? ಸರ್ ಇದಕ್ಕೆ ಒಂದು 5 ಲಕ್ಷ ರೂಪಾಯಿ ಆಗೈತೆ ಸರ್. A to Z ಎಲ್ಲ ಅಂದ್ರೂ ಈ ಇದು ಸೇರಿದ್ರೆ ಮ್ಯಾಟ್ ಹಾಕ್ಸಿರೋ ಶೆಡ್ಡು ಮತ್ತೆ ಔಟ್ ಸೈಡ್ ಎಲ್ಲ ಸೇರೋದು ಒಂದು 5 ರಿಂದ 6 ಲಕ್ಷ ರೂಪಾಯಿ. ಇಲ್ಲಿ ಫಸ್ಟ್ ಟೈಮ್ ಕುರಿ ತರಬೇಕಾದ್ರೆ ಎಷ್ಟು ಕುರಿ ತಂದ್ರಿ ಸರ್? ಇಲ್ಲೂ ಅಷ್ಟೇ ಫಸ್ಟ್ ಟೈಮು ಒಂದು 20 ಮರಿ ತಂದ್ವಿ, ಟಗರು ಮರಿ ತಂದ್ವಿ, ಗಂಡು ಮರಿ ಸಾಕಾಣಿಕೆ ಮಾಡಿದ್ವಿ. ಅದರಲ್ಲೂ ಪರವಾಗಿಲ್ಲ, ಲಾಸ್ ಏನಾಗಲಿಲ್ಲ. ಸದಾ ಯಾವಾಗ್ಲೂ ಯಾಕೆ ಅಂತಂದ್ರೆ ನಮ್ಮ ಅಜ್ಜಿ ಹೋಗಿ ನಮ್ಮ ಮಾಮವ್ರು ಬಂದು ಮರಿಗಳು ಸಂತೆ ಒಳಗೆ ಯಾವಾಗಲೂ ತರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೆಣ್ಗುರಿನೇ ತಂದು ಬಿಟ್ಬಿಟ್ಟಿದ್ದೀವಿ. ಇವಿನ್ನೇನು ತರಂಗಿಲ್ಲ ಏನಿಲ್ಲ. ಅದ್ರ ಹುಟ್ಟಿರೋಂಥ ಮರಿಗಳನ್ನ ಈ ಥರ ಸಪ್ರೇಟ್ ಹಾಕಂತೀವಿ, ಮಾರ್ತೀವಿ, ಮೇಯಿಸ್ಬಿಟ್ಟು ಮಾರ್ತೀವಿ. ಸದಾ ದರ ಅಂತ ಅನಿವಾರ್ಯತೆ ಇರೋದಿಲ್ಲ. ಅಷ್ಟು ಕುರಿ ತರೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಸರ್? ಒಂದು ಕುರಿ ಏನಿಲ್ಲ ಅಂದ್ರೆ 13 ರಿಂದ 15 ಸಾವಿರ ರೂಪಾಯಿ ಹೆಣ್ಣು ಕುರಿ. ಒಳ್ಳೆ ಚೆನ್ನಾಗಿರೋ ಕುರಿಗಳು, ಎಳೆ ಕುರಿಗಳು, ಚೆನ್ನಾಗಿರೋ ಕುರಿ ಅಂದರೆ 13 ರಿಂದ 15 ಸಾವಿರ ರೂಪಾಯಿ ಬೇಕು. ಅವರೇಜ್ ಒಂದು 30 ಕುರಿ ಅಂದ್ರೂ ಒಂದು 4.5-4.3 ಲಕ್ಷ ರೂಪಾಯಿ ಬೇಕು ಸರ್. ಅಂದ್ರೆ ದಲ್ಲಾಳಿಗಳ ಮುಖಾಂತರ ಹೋಗ್ದೇನೆ ನೀವೇ ಸ್ವಂತ ಹೋದ್ರೆ ಅಷ್ಟು ಬೇಕು. ಹೌದೌದು, ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇ ಸರ್. ಸೆಂಟ್ರಲ್ ಬರ್ತಾರಲ್ಲ ಮೀಡಿಯೇಟ್ರು, ಅವ್ರು ಸುಮ್ಮನೆ ಕೈ ಬದಲಾಯಿಸ್ತಾರೆ ಅಷ್ಟೇ. ಸೊ ನಾವು ನೋಡೋ ಚಾನಲ್ ನೋಡೋ ಅವ್ರಿಗೂ ಅಷ್ಟೇ ಹೇಳೋದು ವೀಕ್ಷಕರಿಗೆ, ಈ ರೀತಿ ದಲ್ಲಾಳಿ ಮುಖಾಂತರ ಹೋಗ್ಬೇಡ್ರಿ. ಇಲ್ಲ 10 ರೂಪಾಯಿ ಜಾಸ್ತಿ ತಿಂದ್ರೆ ರೈತರು ತಿಂತಾರೆ, ಇಲ್ಲಾಂದ್ರೆ ನಿಮ್ಗೆ ಲಾಭ ಆಗುತ್ತೆ ಅಷ್ಟೇ. ಆದಷ್ಟು ಅವಾಯ್ಡ್ ಮಾಡ್ಬೇಕು. ಇವತ್ತು 100 ರೂಪಾಯಿ ಜಾಸ್ತಿ ಕೊಟ್ರೆ ಇನ್ನೊಂದ್ ದಿವಸ ಅನುಭವ ಆಗುತ್ತದೆ ನಮ್ಗೇನೆ. ಏನ್ ತಪ್ಪು ಮಾಡ್ಕೊಂಡ್ವಿ, ಎಲ್ಲಿ ಎಡವಿದ್ವಿ ನಾವು ಮರಿ ಕೊಳ್ಬೇಕಾದ್ರಲ್ಲಿ ಮಾರ್ಬೇಕಾದ್ರಲ್ಲಿ ಅಂತ ಹೇಳಿ. ಅದನ್ನ ನಾವು ಯಾರನ್ನೂ ಅವಲಂಬಿತ ಆಗಬಾರ್ದು. ನಾವೇ ನಮ್ಗೆ ಇಷ್ಟ ಆಯ್ತಾ, ಸಮಾಧಾನ ಆಯ್ತಾ, ನಾವು ಎಲ್ಲ ನೋಡ್ಬಿಟ್ಟು ತಗೊಬಂದು ಏನು ಮೋಸ ಆಗೋ ಚಾನ್ಸಸ್ ತೀರಾ ಕಮ್ಮಿ ಸರ್. ಅಜ್ಜಿ ನಮಸ್ಕಾರ. ನನಗಂತೂ ತುಂಬಾ ಖುಷಿ ಆಗ್ತಾ ಐತೆ. ನೀವು 65 ವರ್ಷ ಅಂತೀರಾ, ಈ ರೀತಿ ಇಷ್ಟು ಕುರಿಗಳನ್ನ ಸಾಕ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್. ಬೆಳಗ್ಗೆ ಎದ್ದು ತಿಂಡಿ ಹಾಕೋದು, ಆಮೇಲಿಂದ ಹೊಸತ್ ಬಿಟ್ಟು ಹುಲ್ಲು ಹಾಕೋದು. ಓಕೆ. ಆಮೇಲಿಂದ ತಿರುಗಿ ನೀರು ಒಯ್ಯೋದು, ಒಂದಿಟ್ಟು ಬುಸ ಉದುರಿಸ್ತೀನಿ ಅಷ್ಟೇ. 3 ದಿನಕ್ಕೊಂತಡ ಜೋಳ ಹಾಕ್ತೀನಿ. 3 ದಿವಸಕ್ಕೊಂದ್ಸಲ ಜೋಳ ಹಾಕ್ತೀನಿ. ನಿಮ್ಗೆ ಕುರಿ ಏನಾನ ಕಾಯಿಲೆ ಬಂದೈತಿ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಹಾಕ್ತೀನಿ. ಏನೇನ್ ಗೊತ್ತು ನಿಮ್ಗೆ ಅದ್ರ ಬಗ್ಗೆ? ಮಾತ್ರೆ ಕೊಡ್ತಾರೆ, ಔಷಧಿ ಅವಲ್ಲ ಇಷ್ಟು ದುಡ್ಡ, ಅವು ಇರಂದಾಗ ಹೇಳ್ಕೊಂಡು ಬಾಯಿಗೆ ಬಿಡ್ತೀನಿ. ಗೊತ್ತಾದೆಲ್ಲ ನೀವೇ ಮಾಡ್ತೀರಾ? ಮುಂಚೆ ಮಾಮರು ಅಲ್ಲಿ ಬೆಂಗಳೂರಾಗಿದ್ರು. ಇವ್ರು ಯಾರ 2-3 ಮರಿ ಮೇಸ್ಕೊಂಡ್ರ ಮನೆ ಹತ್ರ ಅನುಭವ ಐತೆ. ಮರಿ ಮೇಸರು ಈಗ ದೊಡ್ಡ ಪ್ರಮಾಣದ ನಮ್ಮ ಮಾಮರೇ ಮಾಡ್ಕೊಟ್ಟವ್ರೆ. ನಿಮ್ಗೇನ್ ಗಾಸೆ ಅನ್ಸುತ್ತಾ ಇಷ್ಟು ಮರಿಗಳನ್ನ ಇಲ್ಲ ಸಾಕೋದಕ್ಕೆ? ಇಲ್ಲ, ಏನು ಗಾಸೆ ಇಲ್ಲ, ಗಾಸೆ ಏನಿಲ್ಲ. ಅದೇ ಒಂದ್ ಟೈಮ್ನಾಗ ಹುಲ್ಲಿಲ್ದಾಗ ಅವಾಗ ಒಂದು ವಸ್ತು ಇದಾತತೆ. ಅಲ್ಲಿಂದ ತಗೋಬರ ಗಾಸೆ ಆಗ್ತದೆ. ಹಾಕ್ಬಿಟ್ಟು ಹೋದ್ರೆ ನಮ್ಮ ಅಜ್ಜಿ ಆರಾಮಾಗಿ ಹಾಕಂತದೆ. ತಂದು ಹಾಕಿರಿ ಹಾಕಂತೀನಿ ಎಲ್ಲ. ನಾನು ಔಷಧಿ ತಂದು ಹಾಕ್ಯವನೆ ಎಲ್ಲಾನ ಹಾಕಿ ಹಿಂಗೆ ಕಾಯಿಲೆ ಬಂದಾಗ ನೋಡ್ತೀನಲ್ಲ, ಮನೆ ಕಂತವಲ್ಲ, ಅವಾಗ ಔಷಧಿ ಹಾಕ್ತೀನಿ. ಹಾಕ್ಬೇಕು ಅವೆಲ್ಲ ಗೊತ್ತಾ ನಿಮ್ಗೆ? ಎಲ್ಲಾನ ತೋರ್ಸೋತಾರಲ್ಲ, ತೋರ್ಸೋತಾರೆ. ಒಂದು ಟೈಮ್ನಾಗ ನಾನೇ ಹೋಗಿ ಇಲ್ಲಿ ಮಾತೂರು ಕ್ರಾಸ್ನಾಗೆ ತಗೋಬತ್ತೀನಿ ಮುಗ್ದೋದಾಗ. ಸೂಪರ್ ಅಜ್ಜಿ, ನೀವೇ ತತ್ತೀರಾ, ಮಾತ್ರೆ ತಂದು ನೀವೇ ಹಾಕ್ತೀರಾ, ಅದಕ್ಕೆ ನಮ್ಗೆ ಹುಷಾರಿಲ್ಲ ಅಂದ್ರೆ. ಸೊ ದಿನ ಕುರಿಗಳನ್ನ ನೋಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದೀರಾ. ಇದರಿಂದ ನಿಮ್ಗೆ ಒಳ್ಳೆ ಆರೋಗ್ಯನೂ ಸಿಕ್ಕಿದ್ಯಾ? ಆರೋಗ್ಯನೇನೆ. ಅದ್ರೊಳಗೆ 4 ಹತ್ತಿರ ಇಂತಿಂತವೇ ಎಂಬುದು ಗೊತ್ತಾಗ್ತೈತೆ. ಅವ್ರಿಗೆ ಹೇಳ್ತೀನಿ ಯಾವ್ಯಾವ ತಳಿ ಇವು, ಯಾವ್ಯಾವ ತಳಿ ಅವೆ ಇವೆಲ್ಲ ಇದ್ರವಲ್ವಾ. ಈ ನಾಟಿ ಕುರಿ ಬಿಟ್ಟು ಇಂಥವು ಹೇಳಲೇಬೇಡ ನಂಗೆ. ನಾಟಿ ಕುರಿ ಇದ್ರಿಗೆ ಇಂಥವೇ ಅಂತ ಹೇಳ್ತೀನಿ ಎಲ್ಲ ನಾನು. ನಾಟಿ ಕುರಿ ಒಳಗಡೆ ಇಂಥವೇ ಅಂತ ಹೇಳ್ತೀರಾ? ಈ ವಯಸ್ಸಲ್ಲಿ ನೀವು ಈ ರೀತಿ ಮಾಡ್ತಿದ್ದೀರಾ ಅಂದ್ರೆ ತುಂಬಾನೇ ಹೆಮ್ಮೆ. ಎಷ್ಟೋ ಜನ ಯುವಕರಿಗೂ ಅಷ್ಟೇ ತುಂಬಾನೇ ಹೆಮ್ಮೆ. ತುಂಬಾನೇ ಥ್ಯಾಂಕ್ಸ್ ಅಜ್ಜಿ, ನಮ್ ಜೊತೆ ಮಾತಾಡಿ ಇಷ್ಟೊಂದು ಮಾಹಿತಿ ಹಂಚಿಕೊಳ್ಳಿ.
ಇಷ್ಟೊತ್ತು ನೀವು ಕುರಿಗಳ ಬಗ್ಗೆ ಮಾಹಿತಿ ಕೊಟ್ಟು ಈ ವಯಸ್ಸಿನಲ್ಲೂ ಅಜ್ಜಿ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗೋ ರೀತಿ ಕುರಿ ಸಾಕಾಣಿಕೆ ಮಾಡ್ತಿರೋದು ನೋಡಿ ನನಗಂತೂ ತುಂಬಾ ಹೆಮ್ಮೆ ಆಯಿತು. ಸೊ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಜ್ಜಿ. ನಿಮ್ಮ ಆಶೀರ್ವಾದ ಎಲ್ರಿಗೂ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ. ತುಂಬಾ ಥ್ಯಾಂಕ್ಸ್ ಅಜ್ಜಿ, ನಮ್ಮ ಜೊತೆ ಮಾತಾಡಿ ತುಂಬಾ ಥ್ಯಾಂಕ್ಸ್.